ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ನಿನ್ನೆ ಮ್ಯಾಚ್ ಏನು ರಿವ್ಯೂ ಮಾಡೋದಂಥದ್ದು ಏನೂ ಇಲ್ಲ, ಯಾಕಂದ್ರೆ ನಿನ್ನೆ ಮಳೆ ಬಂದು ನಿಂತೋಯ್ತು. ಮ್ಯಾಚು ಒಂದೊಂದು ಪಾಯಿಂಟ್ ಈಕ್ವಲ್ ಆಗಿ ಸಿಕ್ತು. ಇಲ್ಲಿ ಸ್ವಲ್ಪ ಕೋಲ್ಕತ್ತಾ ಕ್ಯಾಪ್ಟನ್ ಆದಂತಹ ಅಜಿಂಕ್ಯ ರಹಾನೆ ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ಇವ್ರದ್ದು ಈ ಸೀಸನ್ ಕ್ಯಾಪ್ಟನ್ಸಿ ಸರಿ ಬರ್ತಾ ಇಲ್ಲ. ಇವ್ರು ತಗೊಳ್ತಾ ಇರೋ ಡಿಸಿಷನ್ಸ್ ಇರ್ಬೋದು, ಇವ್ರು ಮಾಡ್ತಿರೋಂಥ ಮೂವ್ಸ್ ಇರ್ಬೋದು, ಒಂಥರ ಈ ಸೀಸನ್ ಸರಿ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ನಿಮ್ಗೆಲ್ಲ ಗೊತ್ತಿರೋ ಮಳೆ ಬಂದು ನಿಂತೋಯ್ತು, ಈಕ್ವಲ್ ಆಗಿ ಒಂದೊಂದು ಪಾಯಿಂಟ್ ಸಿಕ್ತು. ನಂಗೆ ಅನಿಸ್ದಂಗೆ ಏನಾದ್ರು ನೆನ್ನೆ ಮಳೆ ಬಂದಿಲ್ಲ ಅಂದಿದ್ರೆ ಇವ್ರಿಗೆ ಒಂದು ಪಾಯಿಂಟ್ ಕೂಡ ಸಿಗ್ತಾ ಇದ್ದಿಲ್ಲ. ಇವ್ರಿಗೆ ಮಳೆ ಬಂದಿದ್ದೆ ಕೋಲ್ಕತ್ತಾಗೆ ಅದೃಷ್ಟ ಅಂತ ಹೇಳ್ಬೋದು. ಇವ್ರಿಗಿನ್ನೂ ಸೇಫ್ ಆಯ್ತು ಮಳೆ ಬಂದಿದ್ದು. ಇಲ್ಲ ಅಂದಿದ್ರೆ ನಿಜ 2 ಪಾಯಿಂಟ್ಸ್ ಈಸಿಲಿ ಪಂಜಾಬ್ ವಿನ್ ಆಗ್ತಾ ಇತ್ತು. ಯಾಕಂದ್ರೆ ಆ ಸ್ಟೇಡಿಯಂ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ವಿನ್ ಆಗಿರೋದು ಚೇಂಜ್ ಮಾಡೋದು, ಅದು ಹೋಗ್ಲಿ, ಅದು ಪರವಾಗಿಲ್ಲ. ಬಟ್ ಆ ಹಿಂದಿನ ದಿನಾನು ಮಳೆ ಬಿದ್ದಿದೆ. ಅಲ್ಲಿ ಅವ್ರಿಗೆ ಗೊತ್ತು ಇವತ್ತು ಮ್ಯಾಚ್ ಡೇ ದಿನಾನು ಮಳೆ ಬರುತ್ತೆ ಅಂತ. ಬಟ್ ಮಳೆ ಬರುತ್ತೆ ಅಂತ ಗೊತ್ತಿದ ಮೇಲೂ ಇವರು ಟಾಸ್ ವಿನ್ ಆದ್ಮೇಲೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರು. ಎಲ್ಲಾರ್ಗು ಒಂಥರ ಶಾಕ್ ಅಂತ ಹೇಳ್ಬೋದು. ಇವಾಗ ನೀವು ಹೋಗಿ ನಾನ್ ಕ್ರಿಕೆಟರ್ ಇರ್ತಾರಲ್ವಾ, ಇವಾಗ ನೋಡ್ತಾರಲ್ವಾ, ಆ ನಾನ್ ಕ್ರಿಕೆಟರ್ಗೂ ಕೇಳಿ ಈ ತರ ಸಿಚುವೇಶನ್ ಇದ್ದಾಗ ನೀನ್ ಏನ್ ಮಾಡ್ತೀಯ ಅಂತ ಕೇಳಿದಾಗ ಅವ್ರು ನಾವು ಬೋಲ್ ಮಾಡ್ತೀವಿ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಪಿಚ್ಚು ಅಂಡರ್ ದಿ ಕವರ್ಸ್ ಒಳಗಡೆ ಇರುತ್ತೆ. ಆಗ ಅದ್ರ ಮೇಲೆ ಸ್ವೆಟ್ ಇರ್ಬೋದು, ಮತ್ತೆ ಮಾಯಿಶ್ಚರ್ ಇರ್ಬೋದು, ಅದೆಲ್ಲ ಇರುತ್ತೆ. ಫಸ್ಟ್ ಬ್ಯಾಟಿಂಗ್ ಆಡೋರು ಸಖತ್ ಕಷ್ಟ ಆಗುತ್ತೆ, ಬೌಲಿಂಗ್ ಅಸಿಸ್ಟ್ ಆಗುತ್ತೆ ಆ ಟೈಮಲ್ಲಿ. ಅಂತದ್ದು ಟಾಸ್ ವಿನ್ ಆದ್ಮೇಲೆ ಇವ್ರು ಬ್ಯಾಟಿಂಗ್ ಏನಕ್ಕೆ ತಗೋಬೇಕಾಗಿತ್ತು? ನಿಜ ನೋಡಿದ್ರಲ್ಲ ನೀವೇ, 2 ವಿಕೆಟ್ಸ್ ಅಲ್ಲಿನೇ ಕಳ್ಕೊಂಡ್ರು ಇವರು. ಅದೇ ತರ ಏನೋ ಮ್ಯಾಚ್ ಕಂಪ್ಲೀಟ್ ಏನಾದ್ರು ಆಗಿದ್ರೆ ಇವರು ಈಸಿಲಿ ಕೋಲ್ಕತ್ತಾ ಸೋಲ್ತಾ ಇತ್ತು. ಮಳೆ ಬರೋ ತರ ಸಿಚುವೇಶನ್ ಗೊತ್ತಿದ್ಮೇಲೂ DLS ಮೆಥಡ್ ಎಲ್ಲ ಇರುತ್ತೆ, ಅದರಿಂದ ಓವರ್ಸ್ ಎಲ್ಲ ರಿಡ್ಯೂಸ್ ಆಗುತ್ತಂತ ಇವ್ರಿಗೂ ಗೊತ್ತು. ಬಟ್ ಆದ್ರೂ ಇವರು ಬ್ಯಾಟಿಂಗ್ ತಗೊಂಡ್ರಲ್ವಾ, ಒಂಥರ ಎಲ್ಲರಿಗೂ ಶಾಕ್ ಅಂತ ಹೇಳ್ಬೋದು. ಒಂಥರ ಇದು ಅಜಿಂಕ್ಯ ರಹಾನೆ ಇದೆ, ಒಂಥರ ಡಿಫ್ರೆಂಟ್ ಮೈಂಡ್ ಸೆಟ್ ಅಲ್ಲಿ ಇದಾರೆ. ಇವರೇ ಒಂಥರ ಬೇರೆ ಥಿಂಕಿಂಗ್ ಮಾಡ್ತಾ ಇದಾರೆ. ಇವ್ರು ಯಾವ ತರ ಥಿಂಕ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಲ್ಲ. ಇವರೇ ಒಂಥರ ಡಿಫ್ರೆಂಟ್ ವೇದಲ್ಲಿ ಹೋಗ್ತಾ ಇದ್ದಾರೆ. ಇದೇ ತರ ಏನಾದ್ರು ಕ್ಯಾಪ್ಟನ್ಸಿ ಮಾಡಿದ್ರೆ ನಿಜ ಕೋಲ್ಕತ್ತಾ ಕಷ್ಟ ಇದೆ ಜಾಸ್ತಿ. ನೋಡೋಣ ಏನ್ ಮಾಡ್ತಾರೋ ನೆಕ್ಸ್ಟ್. ಆದ್ರೂ ಸ್ವಲ್ಪ ಮೂವ್ಸ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾರೋ ಇಲ್ವೋ ಅಂತ ಕಾದ್ ನೋಡೋಣ. ಹಂಗೆ ಇವತ್ತಿನ ಮ್ಯಾಚಿನ ಪ್ರಿವ್ಯೂ ಮಾಡೋಣ. ಇವತ್ತು ಮ್ಯಾಚ್ ಆಡ್ತಾ ಇರೋದು RR ವರ್ಸಸ್ ಮುಂಬೈ. RR ಅಂತೂ ಸಖತ್ ಕಾನ್ಫಿಡೆಂಟ್ ಅಲ್ಲಿ ಇದೆ ಟೀಮು, ಸಖತ್ತಾಗಿ ಆಡ್ತಾ ಇದಾರೆ. ಲಾಸ್ಟ್ 2 ಮ್ಯಾಚಸ್ ವಿನ್ ಹಾಕೊಂಡ್ ಬರ್ತಾ ಇದಾರೆ. ಮುಂಬೈ ಬಂದು ಫಸ್ಟ್ ಮ್ಯಾಚ್ ವಿನ್ ಆದ್ರೂ ಸೆಕೆಂಡ್ ಮ್ಯಾಚ್ ಸೋತ್ಕೊಂಡ್ ಬರ್ತಾ ಇದಾರೆ. ಹೌದು, ಮುಂಬೈ ಕಡೆ ಲಾಸ್ಟ್ ಮ್ಯಾಚ್ ಸರಿಯಾಗಿ ಆಗಿಲ್ಲ. ಬ್ಯಾಟರ್ಸ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತೆ ರೋಹಿತ್ ಶರ್ಮಾ ಇಬ್ಬರೇ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿದ್ದು, ಬೇರೆ ಯಾರ ಕೈಯಿಂದಲೂ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಅದರಿಂದ ಮ್ಯಾಚ್ ಸೋತ್ರು ಅಂತ ಹೇಳ್ಬೋದು. RR ಕಡೆ ಸಖತ್ ಪ್ರದರ್ಶನ ಕೊಡ್ತಾ ಇದ್ದಾರೆ. ವೈಭವ್ ಸೂರ್ಯವಂಶಿ ಇರ್ಬೋದು, ಧ್ರುವ್ ಜುರೇಲ್ ಇರ್ಬೋದು, SSV ಜೈಸ್ವಾಲ್ ಇರ್ಬೋದು, ಇವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ. ಅದರಿಂದ ಇವರು ರಾಜಸ್ಥಾನ್ ರಾಯಲ್ಸ್ ಲಾಸ್ಟ್ 2 ಮ್ಯಾಚಸ್ ವಿನ್ ಹಾಕೊಂಡ್ ಬರ್ತಾ ಇದಾರೆ. ಹೈಲಿ ಕಾನ್ಫಿಡೆಂಟ್ ಅಲ್ಲಿ ಬರ್ತಾರೆ ಇವರು ಈ ಮ್ಯಾಚ್ಗೆ. ಹಂಗೆ ಸ್ಟಾಟ್ಸ್ ನ ನೋಡೋಣ. ಸ್ಟಾಟ್ಸ್ ಅಂತ ಬಂದಾಗ ಇವ್ರು ಆಡಿರೋ ಟೋಟಲ್ ಬಂದು 31 ಮ್ಯಾಚಸ್. 31 ಮ್ಯಾಚಸ್ ಅಲ್ಲಿ MI 16 ವಿನ್ ಆಗಿದ್ರೆ, ಇನ್ 14 ಮ್ಯಾಚಸ್ RR ವಿನ್ ಆಗಿದೆ. ಇಲ್ಲಿ ಗೊತ್ತಾಗ್ತಾ ಇದೆ ಒಂಥರ ಈಕ್ವಲ್ ಫೈಟ್ ಇರುತ್ತೆ ಅಂತ. ಇಷ್ಟು ದಿನ ಆಡಿರುತ್ತಾರಲ್ವಾ ಆ ಮ್ಯಾಚಸ್ ಅಲ್ಲೆಲ್ಲ ಈಕ್ವಲ್ ಫೈಟ್ ಇದೆ ಅಂತಾನೆ. ಏನ್ ಡಿಫ್ರೆನ್ಸ್ ಏನ್ ಜಾಸ್ತಿ ಇಲ್ಲ, 2 ಮ್ಯಾಚಸ್ ಅಷ್ಟೇ. ಒಂಥರ ಈಕ್ವಲ್ ಫೈಟ್ ಅಂತಾನೆ ಹೇಳ್ಬೋದು. ಇವತ್ತು ಮ್ಯಾಚ್ ಆಡ್ತಾ ಇದ್ದಾರಲ್ವಾ, ಇದು ಗುವಾಹಟಿಯಲ್ಲಿ ಆಡ್ತಾ ಇರೋದು. ಫಸ್ಟ್ ಫೇಸ್ ಆಫ್ ದಿ ಮ್ಯಾಚಸ್ ನೆಲ್ಲ ಇವರು ಗುವಾಹಟಿಯಲ್ಲಿ ಆಡ್ತಾರೆ. ಸೆಕೆಂಡ್ ಫೇಸ್ ಆಫ್ ದಿ ಮ್ಯಾಚಸ್ ಎಲ್ಲ ಇವರು ಸವಾಯ್ ಮನ್ ಸಿಂಗ್ ಸ್ಟೇಡಿಯಂ ಅಲ್ಲಿ ಆಡ್ತಾರೆ. ಇವ್ರದ್ದು ಆಕ್ಚುಲಿ ಹೋಮ್ ಗ್ರೌಂಡ್ ಬಂದು ಸವಾಯ್ ಮನ್ ಸಿಂಗು. ಬಟ್ ಅವ್ರು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಏನ್ ಮಾಡಿದ್ರು, ಇವ್ರು ಮೊದಲು ಇಲ್ಲಿ ಮಾತುಕತೆ ನಡೆಸಿದ್ರು ಇದನ್ನ ಹೋಮ್ ಗ್ರೌಂಡ್ ಮಾಡ್ಕೊಳ್ಳಕ್ಕೆ. ಆದ್ರಿಂದ ಫಸ್ಟ್ ಫೇಸ್ ನ ಇಲ್ಲೇ ಇದ್ ಮಾಡಿದ್ರು. ಇವಾಗ ಸೆಕೆಂಡ್ ಫೇಸ್ ನ ಸವಾಯ್ ಮನ್ ಸಿಂಗ್ ಅಲ್ಲಿ ಆಡ್ತಾರೆ. ಇವತ್ತು ಮ್ಯಾಚ್ ಆಡ್ತಾ ಇರೋದು ಬಂದು ಗುವಾಹಟಿಯಲ್ಲಿ. ಇಲ್ಲಿ ಈ ಸರ್ಫೇಸ್ ಬಂದು ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಅದು ಬ್ಯಾಟಿಂಗ್ ಅಸಿಸ್ಟ್ ಆಗುತ್ತೆ. ಬೌಲರ್ಸ್ಗೆ, ಫಾಸ್ಟ್ ಬೌಲರ್ಸ್ಗೆ ಸ್ಟಾರ್ಟಿಂಗ್ 1 to 6 ಓವರ್ಸ್ ಸ್ವಲ್ಪ ಅಸಿಸ್ಟ್ ಆಗ್ಬೋದು. ಇಲ್ಲೊಂಥರ ಸ್ಪಿನ್ನರ್ಸ್ ಎಲ್ಲ ನೆಗೆಟ್ ಆಗ್ಬಿಡ್ತಾರೆ. ಇದೊಂಥರ ಸಖತ್ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಇಲ್ಲಿ ಬ್ಯಾಟಿಂಗ್ ಆಡಕ್ ಸಖತ್ ಇಷ್ಟ ಪಡ್ತಾರೆ. ಇವಾಗ ಈ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ರಲ್ವ, ಈ ಗ್ರೌಂಡ್ ಅಲ್ಲಿ ಏನಾದ್ರು ನೀವು ವಿನ್ ಆಗ್ಬೇಕಂದ್ರೆ, ಇವಾಗ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ರೆ ಅಬೌವ್ 160+ ರನ್ ಸ್ಕೋರ್ ಮಾಡ್ಬೇಕು. ಇಲ್ಲ ಅಂದ್ರೆ ನೀವು ಡಿಪೆಂಡ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ. 160 ಬಿಲೋ ಇದ್ರೆ ಕಷ್ಟ ಆಗುತ್ತೆ. ಸೆಕೆಂಡ್ ಬ್ಯಾಟಿಂಗ್ ಅಂತ ಬಂದಾಗ ನೀವು 160 ಒಳಗಡೆನೆ ಕಟ್ ಆಗ್ಬೇಕು ವಿನ್ ಆಗ್ಬೇಕಂದ್ರೆ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಆದ್ರಿಂದ ಏನ್ ಮಾಡ್ಬೇಕು, 160 ಒಳಗಡೆ ರಿಸ್ಟ್ರಿಕ್ಟ್ ಮಾಡ್ಬೇಕು, ಅದನ್ನ ಚೇಂಜ್ ಮಾಡ್ಬೇಕು. ಮತ್ತೆ ಪ್ಲೇಯಿಂಗ್ 11 ಅಂತ ಬಂದಾಗ ನಮ್ಗೆ ಅನ್ಸ್ದಂಗೆ ಇವತ್ತು RR ವಿನ್ನಿಂಗ್ ಸ್ಟ್ರೈಕ್ ಇಂದ ಬರ್ತಾ ಇದಾರಲ್ವಾ, ಅವರು ಯಾವುದೇ ಚೇಂಜಸ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇವ್ರ ಕಡೆ ಎಲ್ಲ ಬೌಲಿಂಗ್ ಅಲ್ಲಿ ಇರ್ಬೋದು, ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಎಲ್ಲರೂ ಸಖತ್ ಪ್ರದರ್ಶನ ಕೊಡ್ತಾ ಇದಾರೆ. ಆದ್ರಿಂದ ಸುಮ್ನೆ ವಿನ್ನಿಂಗ್ ಕಾಂಬಿನೇಷನ್ ಅನ್ನ ಚೇಂಜ್ ಮಾಡಕ್ ಹೋಗಲ್ಲ. ಸೇಮ್ 11 ಜೊತೆನೆ ಹೋಗ್ಬೋದು ಅನ್ಸ್ತಾ ಇದೆ. RR ಕಡೆ ಸಖತ್ ಪ್ರದರ್ಶನ ಕೊಡ್ತಾ ಇದ್ದಾರೆ. ಬ್ಯಾಟರ್ಸ್ ಇರ್ಬೋದು, ಬೌಲರ್ಸ್ ಇರ್ಬೋದು. ಬ್ಯಾಟಿಂಗ್ ಅಲ್ಲಂತೂ ವೈಭವ್ ಸೂರ್ಯವಂಶಿ ಇರ್ಬೋದು, SSV ಜೈಸ್ವಾಲ್ ಇರ್ಬೋದು, ಧ್ರುವ್ ಜುರೇಲ್ ಇರ್ಬೋದು, ಇಟ್ಮಯರ್ ಇರ್ಬೋದು, ಎಲ್ಲರೂ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಆದ್ರಿಂದ 11 ಚೇಂಜ್ ಮಾಡಕ್ ಹೋಗಲ್ಲ, ಸೇಮ್ 11 ಆಡಿಸ್ತಾರೆ ಇವತ್ತು. ಮತ್ತೆ ಮುಂಬೈ ಪ್ಲೇಯಿಂಗ್ 11 ಅಂತ ಬಂದಾಗ ಇವ್ರದ್ದು ಸಖತ್ತಾಗಿದೆ ಟೀಮು, ಸಖತ್ ಸ್ಟ್ರಾಂಗ್ ಆಗಿನೇ ಇದೆ. ಲಾಸ್ಟ್ ಮ್ಯಾಚು ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ ಬ್ಯಾಟಿಂಗ್ ಇಂದ, ಆದ್ರಿಂದಾನೇ ಸೋತ್ರು ಅಂತ ಹೇಳ್ಬೋದು ಅಷ್ಟೇ. ಬಟ್ ಇವರು ಅಷ್ಟೇ ಟೀಮ್ ಬ್ಯಾಲೆನ್ಸ್ ಆಗಿದೆ, ಸಖತ್ತಾಗಿದೆ, ಸ್ಟ್ರಾಂಗ್ ಆಗಿದೆ. ಆದ್ರಿಂದ ಇವರು ಅಷ್ಟೇ ಒಂದ್ ಮ್ಯಾಚ್ ಸೋತಿರ್ಬೋದು, ಬಟ್ ಪ್ಲೇಯಿಂಗ್ 11 ಚೇಂಜ್ ಮಾಡಕ್ ಹೋಗಲ್ಲ. ಇದೇ 11 ಜೊತೆನೆ ಹೋಗ್ತಾರೆ.
ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಆಡಿರೋದು IPL ಮ್ಯಾಚಸ್ ಬಂದು 7 ಮ್ಯಾಚಸ್. 7 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡೋರು ವಿನ್ ಆದ್ರೆ ಇನ್ 3 ಮ್ಯಾಚಸ್ ಬಂದು ಸೆಕೆಂಡ್ ಬ್ಯಾಟಿಂಗ್ ಆಡೋರು ವಿನ್ ಆಗಿರೋದು. ಇಲ್ಲಿ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಒಂಥರ ಎರಡಿಗೂ ಅಡ್ವಾಂಟೇಜ್ ಇದೆ. ಬೌಲಿಂಗ್ ಮಾಡಿದ್ರು ಅಡ್ವಾಂಟೇಜ್ ಇದೆ, ಬ್ಯಾಟಿಂಗ್ ಆಡಿದ್ರು ಅಡ್ವಾಂಟೇಜ್ ಇದೆ. ಆದ್ರಿಂದ ಯಾರಾದ್ರೂ ಟಾಸ್ ವಿನ್ ಆದರು ಬೌಲಿಂಗ್ ತಗೊಂಡ್ರು ಆಶ್ಚರ್ಯ ಪಡೋದಂತದ್ದು ಏನು ಇಲ್ಲ, ಬ್ಯಾಟಿಂಗ್ ತಗೊಂಡ್ರು ಆಶ್ಚರ್ಯ ಪಡೋದಂತ ಏನು ಇಲ್ಲ. ಈಗ ಒಂದ್ ವೇಳೆ ಏನಾದ್ರು ಇಲ್ಲಿ ಡ್ಯೂ ಫ್ಯಾಕ್ಟರ್ ಏನಾದ್ರು ಬರಂಗಿದ್ರೆ ಆಗ ಚೇಂಜಿಂಗ್ ತಗೊಳ್ಳೋದೇ ಬೆಟರ್ ಅಂತ ಹೇಳ್ತೀನಿ. ಇವತ್ತಿನ ಮ್ಯಾಚ್ ಅಲ್ಲಿ ಮೇನ್ ಎಲ್ರ ಕಣ್ಣು ಯಾರ ಮೇಲೆ ಇರುತ್ತೆ ಅಂದ್ರೆ ವೈಭವ್ ಸೂರ್ಯವಂಶಿ ಮೇಲೆ. ಯಾಕಂದ್ರೆ ಇವ್ರು ಯಂಗ್ಸ್ಟರ್ ಹೋಗಿ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಯಾವ ತರ ಆಡ್ತಾರೆ ಅಂತ. ಯಾಕಂದ್ರೆ ಬೇರೆ ಎಕ್ಸ್ಪೀರಿಯನ್ಸ್ ಬೌಲರ್ಸ್ಗೆಲ್ಲ ಇವರು ರನ್ ಸ್ಕೋರ್ ಮಾಡಿದ್ದಾರೆ. ಇವಾಗ ಬುಮ್ರಾ ಮತ್ತೆ ಸ್ಯಾಂಟ್ನರ್ ಅಂತ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಇದಾರಲ್ವಾ, ಅವ್ರಿಗೆ ಯಾವ ತರ ಆಡ್ತಾರ ಅಂತ ಎಲ್ಲ ಕಾದ್ ನೋಡ್ತಾ ಇರ್ತಾರೆ. ಹೌದು, ಇವ್ರೇನಾದ್ರು ಇವ್ರಿಗೆ ರನ್ ಸ್ಕೋರ್ ಮಾಡಿದ್ರೆ ಇವನತ್ರ ಡಿಫ್ರೆಂಟ್ ಬ್ಯಾಟರ್ ಅಂತಾನೆ ಹೇಳ್ಬೋದು. ಎಲ್ಲರೂ ಒಪ್ಕೊಳ್ಳೇಬೇಕು, ಆಲ್ರೆಡಿ ಒಪ್ಕೊಂಡಿದ್ದಾರೆ. ಬಟ್ ಇವ್ರ ವಿರುದ್ಧ ಏನಾದ್ರು ರನ್ ಸ್ಕೋರ್ ಮಾಡಿದ್ರೆ ಕನ್ಫರ್ಮ್ ಆಗಿ ಒಪ್ಕೊಳ್ಳೇಬೇಕು. ಇವ್ರದ್ದು RR ಕಡೆ ಬ್ಯಾಟಿಂಗ್ ಚೆನ್ನಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ಟಾಪ್ ಆರ್ಡರ್ ಅಂತೂ ಸಕ್ಕದಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ಬೌಲಿಂಗ್ ಅಲ್ಲೂ ಅಷ್ಟೇ ಸಕ್ಕದಾಗಿದೆ. ಮುಂಬೈದು ಅಷ್ಟೇ, ಲಾಸ್ಟ್ ಮ್ಯಾಚ್ ಅನ್ನು ಸೋತಿರ್ಬೋದು ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಕೊಲಾಪ್ಸ್ ಆಗಿ, ಬಟ್ ಆದ್ರೂ ಗನ್ ಬ್ಯಾಟಿಂಗ್ ಲೈನ್ ಅಪ್ ಇದೆ ಮುಂಬೈ ಕಡೆ. ಆದ್ರಿಂದ ನನ್ಗೆ ಅನ್ಸ್ದಂಗೆ ಇವತ್ತು RR ವಿನ್ನಿಂಗ್ ಇಂದ ಬರ್ತಾ ಇರ್ಬೋದು, ಬಟ್ ಇವತ್ತಿನ ಮ್ಯಾಚ್ ನಂಗೆ ಮುಂಬೈ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಅನಿಸಿಕೆ ಇವತ್ತು ಈ ಮ್ಯಾಚ್ ನ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.